ಮುಂದೆ ಕೂತಿದ್ವಿ 3L ಅಲ್ವಾ 3L ಇವಾಗ 18 ಸೀಟ್ ನಂಬರ್ ವಿಂಡೋ ಸೀಟ್ ಗೈಸ್. ಮದನಣ್ಣ ಅವ್ರಿಗೆ ನಮಸ್ಕಾರ. ಬರ್ತೀನಿ ಅನ್ಬಿಟ್ಟು ಕೈ ಕೊಟ್ಬಿಟ್ರಲ್ಲಣ್ಣ. ಇದು ನಿನಗೆ ಇಷ್ಟ ಆಗಲ್ಲ ಏಕೆ? ನಂಗಂತೂ ಅಯ್ಯೋ ಇವಾಗ ಇಬ್ರು ಮಾತಾಡ್ಕೊಂಡ್ರು. ನಾನೆಲ್ಲೋ ದೂರ ಇರಬೇಕು, ನನಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇರಬೇಕು. ಒಂದು ವರ್ಷ ನಾನು ಬರಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಸೊ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಸೂರತ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ. ನಮ್ಮ ಬೆಂಗಳೂರು ಅಷ್ಟೇನು ಚೆನ್ನಾಗಿಲ್ಲ ಗೈಸ್. 2-3 ದಿನ ಇರೋಣ ಅಂತ ಬಂದಿದ್ದು. ಸೊ ನೆನ್ನೆ ಒಂದು ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಇರೋಣ ಅಂದ್ಕೊಂಡ್ವಿ. ಬಟ್ ನನಗೆ ನಾಳೆ ಮಂಡೇ ಆಗಿರೋದ್ರಿಂದ ಕಾಲೇಜ್ ಇರೋದ್ರಿಂದ ಸೊ ನೆನ್ನೆ ನೈಟು ಬುಕ್ ಮಾಡಿಕೊಂಡು ಅಂದರೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡು ಇವತ್ತೇ ಹೋಗ್ತಾ ಇದ್ದೀವಿ. ಒಂದಷ್ಟು ಪ್ಲೇಸಸ್ ಇತ್ತು, ಬಟ್ ನಾವಿರೋದ್ರಿಂದ 170 ಕಿಲೋಮೀಟರ್ 200 ಕಿಲೋಮೀಟರ್ ದೂರ ಇದ್ದಿದ್ದರಿಂದ ಹೋಗೋಕ್ಕೂ ಆಗಲ್ಲ, ಕಷ್ಟ ಅಂದ್ಬಿಟ್ಟು ಸೊ ಇವತ್ತೇ ಹೊರಡ್ತಾ ಇದ್ದೀವಿ. ಎಲ್ಲ ಚೆಕ್ಕಿನೆಲ್ಲ ಆಗಿದೆ. ಇವಾಗ ವೆಯ್ಟಿಂಗ್. ಎಷ್ಟು ಗಂಟೆಗೆ ಇರೋದು? 9:10 ಇರೋದು ಆಗಿದೆ. 20 ಮಿನಿಟ್ಸ್ ಇದೆ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಇವಾಗ ನಾವು ತಿಂಡಿಯನ್ನು ತಿಂದುತ್ತಿದ್ದೇವೆ. ಇವರು ಆರ್ಡರ್ ಮಾಡಿದ್ದೀವೋ ಇಲ್ವೋ ಕೊಟ್ಟಿಲ್ವಾ? ಕೊಡ್ತಾರಾ? ಇಡ್ಲಿ ತಗೊಂಡ ಎಷ್ಟು? ಬೆಂಗಳೂರಿಗಿಂತ ಕಡಿಮೆನಾ? ಬೆಂಗಳೂರಿಗಿಂತ ಹಾಂ. ಅಣ್ಣ ದೋಸೆ ತೊಗೊಂಡಿದ್ದಾನೆ. ದೋಸೆ. ಸೊ ಇನ್ನೂ 40 ಮಿನಿಟ್ಸ್ ಟೈಮ್ ಇದೆ ಗೈಸ್ ನಮಗೆ. ನನ್ನ ನಂಬಿಕೆ ಮೇಲೆ ಒಂದು ಇಡ್ಲಿ ತಗೊಂಡ್ಬಿಟ್ಟಿದ್ದಾಳೆ. ಜನಸಾಗರ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಡಿಲೇ ಆಗಿದೆ ಬೋರ್ಡಿಂಗು. ಹಾಫ್ ಆನ್ ಅವರ್ ಮುಂಚೆ ಬಿಡ್ತಾರೆ, 1 ಅವರ್ ಮುಂಚೆನೇ. ಲಾಸ್ಟ್ ನಾವು ಬೆಂಗಳೂರಿಂದ ಬರುವಾಗ ಬಿಟ್ಟಿದ್ವಿ. ಆಲ್ಮೋಸ್ಟ್ ಎಷ್ಟು ಟೈಮು? 10 ಮಿನಿಟ್ಸ್ ಇದೆ. ಟೇಕ್ ಆಫ್ಗೆ 10 ಮಿನಿಟ್ಸ್ ಇದೆ. ಇವಾಗ ಬಿಡ್ತವ್ರು ಒಳಗಡೆ. ಗೈಸ್ ನಾವು ಬರ್ತಾ ಫುಲ್ ಮುಂದೆ ಕೂತಿದ್ವಿ. 3L ಅಲ್ವಾ 3L ಇವಾಗ 18 ಸೀಟ್ ನಂಬರ್ ವಿಂಡೋ ಸೀಟ್ ಗೈಸ್. ಯಾಕೆ ಹಿಂಗೆ ಅನ್ಬೋದು? ಮನಾಲಿ ಟ್ರಿಪ್ ಎಲ್ಲದು ಬೋರ್ಡಿಂಗ್ ಪಾಸು ತೆಗೆದಿದ್ದೀನಿ. ಎಲ್ಲ ಬೋರ್ಡಿಂಗ್ ಪಾಸು, ಟಿಕೆಟ್ಸ್ಗಳು, ಬಿಲ್ಗಳು, ಆಮೇಲೆ ಯಾವುದಾದ್ರು ಆಮೇಲೆ ಫಸ್ಟ್ ಮೂವಿಗೆ ಹೋದ್ವಿ ಗೊತ್ತಾ ನಾವು ಹನಿಮೂನ್ ಆದಮೇಲೆ. ಅದ್ರ ಟಿಕೆಟು ಎಲ್ಲ ಎತ್ತಿಟ್ಟಿದ್ದೀನಿ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಇಡ್ತಾಳೆ. ಯಾವಾಗ ಕರ್ಕೊಯ್ತೀಯಾ? ಪಾಸ್ಪೋರ್ಟೇ ಮಾಡ್ಸೋಕ್ಕಾಗ್ತಾ ಇಲ್ಲ ಗೈಸ್. ನಾನು ಮಾಡಿಸ್ಬೋದು, ಇವ್ರದ್ದು ರಿಟರ್ನ್ ಹೋಗ್ಬಿಟ್ಟಿದೆ, ಹಾಗಾಗಿ ಕಷ್ಟ ಮಾಡಿಸ್ಬೇಕು. ನೋಡಿ ಗೈಸ್, ನಿಮ್ಗೆ ಇವತ್ತು ಫ್ಲೈಟ್ ತೋರಿಸ್ತೀನಿ. ನೋಡದೇ ಇರೋರಿಗೆ ವಾಶ್ರೂಮ್ ತೋರಿಸ್ತೀನಿ. ವಿಂಡೋ ಸೀಟ್ ಅಂತಾಳೆ, ಅದಕ್ಕೆ ವಿಂಡೋ ಸೀಟ್ ಬಿಟ್ಕೊಟ್ಬಿಡ್ತೀನಿ. ರೆಕ್ಕೆ ಇಲ್ಲೇ ಐತೆ. ಅದಕ್ಕೆ ಓಹೋ, ರೆಕ್ಕೆ ನೋಡಿ ಗೈಸ್. ಇದು ಸ್ವಲ್ಪ ಕ್ಲೀನಾಗೈತೆ. ಬೆಳಗ್ಗೆ ನೆನ್ನೆ ಬಂದಿದ್ದು ಕ್ಲೀನ್ ಇರಲಿಲ್ಲ. ವಿಂಡೋ ಹೋಗ್ತಾ ಇದೆ ಗೈಸ್. ಯಾಕೋ ಫ್ಲೈಟು ಹೊಟ್ಟೆ ಸರಿಯಿಲ್ಲ. ಇಂಜಿನ್ ಇದಕ್ಕೇನಾರು ಹೇಳು, ಸ್ವಲ್ಪ ಕುಯ್ ಅಂತ ಐತೆ. ಆರುತ್ತಿದೆ. ಇನ್ನೇನು ನಾವು ಆಕಾಶ ಮುಟ್ಟಲಿದ್ದೇವೆ. ಗಗನ ಸಖಿಯರಲ್ಲಿ ಅಲ್ಲಿದ್ದಾರೆ ನೋಡಿ. अब स्ट्रैप को सामने से बगल में डालें और एडजस्ट करें. रक्षा जैकेट को फुलाने के लिए लाल टैब या टैब को ऐसे खींचें और अधिक फुलाने के लिए इन लाल ಆರ್ತೈತಾ कि द्वार के बाहर निकलने से बिल्कुल पहले आप रक्षा जैकेट ನಮ್ಮಣ್ಣ ಇನ್ನೇನು ಇಯರ್ಫೋನ್ ಹಾಕ ಕೂತ್ಕೊತ ನೋಡಿ. ನಾನು ಒಬ್ಬಳೇ ನೋಡೋಣ ಗೈಸ್. ಇದೊಂದು ಫೋಟೋ ಹಾಕಕ್ಕೆ ಇಲ್ಲಿ ಕೂತ್ಕೊಂಡವಳೆ ಗೈಸ್. ಏನಕ್ಕೂ ಇಲ್ಲ ಸೀಟ್, ಇದು ವಿಂಡೋ ಸೀಟಲ್ಲಿ ಒಂದು ವಿಡಿಯೋ ಮಾಡುವಾಗ ಒಂದು ಫೋಟೋ. ನೀನು ಮಲ್ಕತ್ತೀಯ? ಎಷ್ಟೊತ್ತು ನೋಡ್ತೀಯ? 10 ನಿಮಿಷ ನೋಡ್ತೀಯ? ನಾನು ನೋಡಿದಾಗ ಬರುವಾಗ ಮಲಗಿದ್ದೆ ಅಪ್ಪ. ಏನು ಸಮಾಚಾರ? In the event of a decrease in cabin pressure, oxygen masks will fall automatically from the panel above. Pull a mask down sharply to initiate oxygen.
ಹೋದ್ವಿ ಗಾಯ್ಸ್ ನಮ್ಮ ಬೆಂಗಳೂರಿಗೆ. ಮೈಸೂರಿಗೆ ಡೈರೆಕ್ಟ್ ಇರಂಗಿರ್ಬೇಕಿತ್ತಲ್ವ? ಇಲ್ವೇ ಏನು ಮಾಡೋದೀಗ? ಐತೆ ಏರ್ಪೋರ್ಟು, ಆದರೆ ಫ್ಲೈಟ್ ಯಾವುದು ಓಡಾಡೋದು ನೋಡಿ ಎಷ್ಟು ಫ್ಲೈಟ್ಗಳು ನಿಂತಿದೆ. ಜಾಸ್ತಿ ಇಂಡಿಗೋನೇ ಇರೋದು. ರೈಟ್ ಅಲ್ಲ ಒಂದು ಐಡಿಯಾ ಫುಲ್ ಇಂಡಿಗೋ. ಅಯ್ಯ ರೈಟ್ ಇರಿ ಗೈಸ್, ಕಣ್ಕಳಿ ಒಂದು ನಿಮಿಷ. ಇರಿ ಗೈಸ್, ಒಂದು ನಿಮಿಷ ಇರಿ ಗೈಸ್. ಆಯ್ತು. ಅಲ್ಲಿ ಯಾರೋ ನಡ್ಕೊಯ್ದವ್ರೆ ಅಂಕಲು. ಅಲ್ಲಿ ಬೆಟ್ಟ, ಐ ಥಿಂಕ್ ಇದು ಯಾವ ಬೆಟ್ಟ ಅಲ್ಲಿರೋದು? ನಂದಿ ಹಿಲ್ಸ್ ಅನ್ಸುತ್ತೆ, ಗೊತ್ತಿಲ್ಲ, ತಪ್ಪಾದ್ರೆ ಕ್ಷಮಿಸ್ಬಿಡಿ. ಎಲ್ಲ ಇಂಡಿಗೋನೆ. ಇದ್ಯಾವುದಿದು? ಎಲ್ಲ ಇಂಡಿಗೋನೇ. ಎಲ್ಲ ತೋರಿಸ್ಬಿಟ್ಟೆ ನಾನು ನೋಡಿ. ನಮ್ಮ ಬೆಂಗಳೂರಿಗೆ ಬಂದ್ವಿ ನೋಡಿ. ಎಷ್ಟು ಮದನಣ್ಣ ಬರ್ತಿದ್ದಾರೆ. ಮದನಣ್ಣ ಪಾಪ ಎಷ್ಟಾಯ್ತಾಯ್ತು ಮಧು ಬಂದು. ಮದನಣ್ಣ ಈಗ ಬಂದವನೆ 11ಗೆ ಬಂದ್ರು ತಾನೆ. ಹಾಂ 20 ಮಿನಿಟ್ಸ್ ಆಗಿದೆ ಬಂದು. ಇನ್ನೂ ಜಾಸ್ತಿನೇ ಆಗೈತೆ. ಹಿಂಗೆ ಯಾವಾಗ ಗೊತ್ತಾ ಬರಬೇಕು? ನಾನೆಲ್ಲೋ ದೂರ ಇರಬೇಕು, ನನಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇರಬೇಕು. ಒಂದು ವರ್ಷ ಬಿಟ್ಟು ನಾನು ಬರಬೇಕು. ಮದನಣ್ಣ ಅವ್ರಿಗೆ ನಮಸ್ಕಾರ. ಬರ್ತೀನಿ ಅನ್ಬಿಟ್ಟು ಕೈ ಕೊಟ್ಬಿಟ್ರಲ್ಲಣ್ಣ. ಬರಕ್ಕಾಗ್ಲಿಲ್ಲ, ಕೆಲಸಗಳು ಯಾವ್ದೋ ಒಂದು ಸಾವಾಗಿತ್ತು ರಿಲೇಷನ್ ಅಲ್ಲಿ. ಬೇಕಾಗಿದ್ದ ಕಾರ್ಯಕ್ರಮ ಇತ್ತು. ಹೋಗಿ ಎಂಜಾಯ್ ಮಾಡ್ಕೊಂಡ್ ಬಂದ್ರ? ನೀವು ಒಂದೇ ಟ್ರಿಪ್ ಮಾಡ್ಕೊಂಡ್ ಬಂದಿರ, ನಾನು ಇನ್ನೊಂದ್ 2-3 ದಿನ ಅಲ್ಲೇ ಇರ್ತೀರಾ ಅನ್ಕೊಂಡೆ. ನಮ್ ಕಾಲೇಜ್ ಸಹ ಏನೋ ಕೈ ಕೊಡಲ್ವಲ್ಲ. ನಿನ್ನೆ ಓಡ್ ಬಂದ್ಬಿಟ್ಟವ್ರು ನಿಶ್ಚಿಂತ್ ಕಾಲೇಜು. ಹೌದು ಹೌದು ಅಣ್ಣ. ನಾಷ್ಟ ಮಾಡಿದ್ರಾ? ಇಲ್ಲ, ನೀವ್ ಇವಾಗ ಕರ್ಕೋಗ್ಬೇಕು. ಮಾಡಿದ್ವಿ ಅಲ್ವಾ? ಒಂದೊಂದು ಇಡ್ಲಿ ತಿಂದ್ರಲ್ಲೇ ಮರ್ತೇ ಹೋಯ್ತು. ಮಾಡಿದೀವಿ, ಲೈಟಾಗಿ ಮಾಡಿದೀವಿ. ಇವಾಗ ಗೈಸ್ ನಮ್ಮಣ್ಣ ನಮ್ಮ ಮನೆಗೆ ಬರ್ತಾ ಇದ್ದಾನೆ, ಮೈಸೂರಿಗೆ ಬರ್ತಾ ಇದ್ದಾನೆ. ನಮ್ಮ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂದ್ರೆ ನಾಳಿದ್ದು ನಮ್ಮ ಯಜಮಾನ್ರ ಮನೇಲಿ, ಅಂದ್ರೆ ನಮ್ಮ ಗಂಡವ್ರ ಮನೇಲಿ ಚಾಮುಂಡಿದು ತಾಯಿದು ಏನೋ ಪೂಜೆ ಇದೆ, ಹಬ್ಬ ಅಂತೆ. ಚಾಮುಂಡಿ ಹಬ್ಬ. So, ಆಮೇಲೆ ಹಾಗೆ ಸುಮ್ಮನೆ ಬಾ ಒಂದ್ ದಿನ ಇದ್ಬಿಟ್ಟು ಬರುವೆ ಅಂತ ನಮ್ಮನ್ನ ಡ್ರಾಪ್ ಮಾಡಕ್ಕೂ ಬರ್ತಾ ಇದ್ದಾನೆ ಹಂಗೆ. ಯಾಕಂದ್ರೆ ನಾವು ಕಾರ್ ತಂದಿರ್ಲಿಲ್ಲ ಅಲ್ಲ. ನೋಡಿ ಅಣ್ಣ ಮೈಸೂರ್ ಕಡೆ ಹುಡುಗಿನಲ್ಲ ಕಣಪ್ಪ, ನಾನು ಇಲ್ವೇ ಅಂತ ಒಬ್ಬೊಬ್ಬನೇ ಮನೇಲಿ ನಮ್ಮ ಮನೆಗೆ ಕರ್ಕೊಯ್ತಾ ಇದ್ದೀವಿ. ಎಸ್ ಗೈಸ್, ನಾವ್ ಇವಾಗ ಇದ್ದೀವಿ ಫಿಶ್ ಲ್ಯಾಂಡ್ ಅಲ್ಲಿ. ಅಯ್ಯೋ ಏನು ಕಾಣಿಸ್ತಾ ಇಲ್ಲ. ಇದು ನಾವು ಉಡುಪಿಲಿ ತಿಂದಿದ್ದು ಇದೇ ಬೇಕು ಅಂತ ನಮ್ಮ ಅಣ್ಣ ಆರ್ಡರ್ ಮಾಡಿದ್ದಾನೆ. ಅದಲ್ವಾ? ಸಲಾಡ್, ಕಬಾಬ್, ಫಿಶ್, ಹಾಗೆ ಬಾಯ್ಲ್ಡ್ ರೈಸ್ ಬರೋದಿದೆ. ಏಂಜಲ್ ಫಿಶ್ ತಿಂತಾ ಇದ್ದೀನಿ. ಫಿಶ್ ಹೊಟ್ಟಸ್ಕೊಂಡು 1.5 ಗಂಟೆ ಗಾಡಿ ಓಡಿಸ್ಕೊಂಡು ಬಂದು ಈಗ ಊಟ ಮಾಡ್ತಾ ಇದೀವಿ. ನಾವು ಅಲ್ಲಿ ಮಲ್ಗಿದ್ದು ಇಲ್ಲೆದ್ದಿದ್ದು. ಸ್ಲೀಪಿಂಗ್ ಮೋಟರ್ ಆಗ್ಬಿಟ್ಟಿದ್ರು ದಿಶಾ. ಉಚ್ಚ ವಾಸನೆ ಹೊಡಿತೈತೆ. ವೆಲ್ಕಮ್. ನಮಸ್ತೆ ಮಾಡ್ತಿದ್ದಾರೆ. ಪ್ರಣಾಮ್. ನಮಸ್ತೆ ಸರ್. ಬನ್ನಿ. ಚೆನ್ನಾಗೋಗೈತೆ. ಅಯ್ಯೋ ಬನ್ನಿ ಪಾ, ನಮ್ಮ ಮನೆ ನೆಮ್ಮದಿ ಸಿಗ್ತಾ ಇದೆ ನನಗೆ. ಈಗ ಒಂದು ಟೀ ಕಾಯಿಸ್ಕೊಟ್ಬಿಟ್ರೆ ನಿಶಾ ಸ್ವರ್ಗ. ಮನೆಗೆ ಬಂದ ತಕ್ಷಣ ಮಾಡ್ತಾ ಇರೋದೇನಂದ್ರೆ, ಇದು ನಿನಗೆ ಇಷ್ಟ ಆಗಲ್ಲ. ಏಕೆ? ನಂಗಂತೂ ಅಯ್ಯೋ ಇವಾಗ ಇಬ್ರು ಮಾತಾಡ್ಕೊಂಡ್ರು. ಇವನು ಕುಟ್ಟಣ್ಗೆಲ್ ಕುಟ್ಟವ್ರೆ, ನನ್ ಕೈ ತೊಳೆದ್ಬಿಟ್ಟು ಕಲಿಸ್ದೆ ಅಷ್ಟೇ. ಏನ್ ನಿನ್ನ ಹೋಟ್ಲುಗಳಲ್ಲಿ ಪಾಪ ಚೆನ್ನಾಗಿ ಮೆತ್ಕೊಡ್ತಾರೆ. ಬೇರೆ ಚಪಾತಿ ಒತ್ಬೇಕಾದ್ರೆ ಕೈಯಲ್ಲೇ ತಾನೇ ಒತ್ತೋದು, ರೊಟ್ಟಿ ಒತ್ಬೇಕಾದ್ರೆ ಕೈಯಲ್ಲೇ ತಾನೇ ಒತ್ತೋದು. ಅದ್ಯಾಕೆ ಕೈಯಲ್ಲಿ ಒತ್ತಾರೆ, ನಿನ್ನ ಹಿಂಗ್ ಕಲ್ಸಲ್ಲ ಕೈಯಾಕಿ. ಇಲ್ಲೊಂದು ಯಾವುದು ಇಲ್ಲ ಎಷ್ಟ್ಬಿಟ್ರಾ?
ಗೈಸ್ ಇನ್ನೊಂದು ಬ್ಯಾಗ್ದಲ್ಲಿ ನೋಡಿ ಗೈಸ್ ವೇಸ್ಟ್ ಆಗಿದೆ, ಸ್ವಲ್ಪ ವೈಟ್ಗೆ ಆಗೈತೆ. ಹಾಂ ವೈಟ್ಗೆ ಆಗೈತೆ ಅಂತ ನಿನ್ಗೆ ಅಷ್ಟು ಅದ್ರ ಮೇಲೆ ಇಷ್ಟ ಬೇಕಾದ್ರೆ ಅದನ್ನ ಚೆನ್ನಾಗೈತೆ ಇಲ್ಲ ಗೈಸ್, ಒಂದೊಂದು ಹಣ್ಣುಗಳು ಒಂದೊಂದು ಹಣ್ಣುಗಳು ವೈಟ್ ಆಗಿರುತ್ತೆ ಒಳಗಡೆ. ನಾನು ತಿಂದಿದ್ದೀನಿ, ಅದೇ ಇದು ಸ್ವಲ್ಪ ಬೂಸ್ಟ್ ಕಟ್ಟಂಗಾಗೈತೆ. ಫುಲ್ ಹಂಗ ಒಂಚೂರು ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡೋಣ. ಯಾವುದ್ರಲ್ಲಿ ಕುಟ್ಟೋನೆ. ಹಾಂ 5 ನಿಮಿಷ ಬಿಟ್ಟು ತಿಂತೀನಿ ಗೈಸ್. ನಮ್ಮ ಅಜ್ಜಿ ನೋಡಿ ಗೈಸ್ ಫುಲ್ಲು ಸ್ಲಿಮ್ ಆಗ್ಬಿಟ್ಟೈತೆ, ಬ್ಲೌಸ್ ಎಲ್ಲ ಲೂಸ್. ನಾನು ಇಲ್ದೇ ಇರೋದಕ್ಕೇನು ನಾನು ಇಲ್ದೇ ಇರೋದಕ್ಕೆ ಅಡುಗೆ ಮಾಡ್ಕೊಟ್ಟಿಲ್ವಲ್ಲ ನಾನು, ಅದಕ್ಕೆ. ಮಂಗಳಮ್ಮ ಹಾಯ್. ಫೋನ್ನ ಬುಡೋದೇ ಇಲ್ಲ ಗೈಸ್, ಫೋನಲ್ಲೇ ಹಾಯ್. ಇಲ್ಲಿ ಇರಿ ನಮ್ಮ ಇನ್ನೂ ಡಿ ಪಿ ಆಯ್ತಾ ಇಲ್ವ ನೋಡೋಣ. ಐತೆ ಲಾಕ್ ಏನು ಮಂಗಳಮ್ಮ ತೋರಿಸ್ಬೇಡಿ ಬಿಡಿ. ವೆರಿ ಏನು ಹೇಳಕ್ಕಾಗಲ್ಲ. ಹಾಂ ಥ್ಯಾಂಕ್ ಯು ಸೋ ಮಚ್ ಮಂಗಳಮ್ಮ, ನಿಮ್ಮ ಈ ಏನು ಅಭಿಮಾನಕ್ಕಾಗಿ. ಎಲ್ಗೋ ಕರ್ಕೊಯ್ತವಳೆ ಚೇಪು ಬಂಗಾರಿ. ಹಾಂ ಬಿತ್ಕೋ. ಆ ಸಾಂಗ್ಗೆ ಇದಕ್ಕೆ ಡೈಲಾಗ್ಗೆ ಅಜ್ಜಿ ಈಗ ಹಂಗೆ ನೋಡ್ಬಿಟ್ಟೈತೆ ಫಿಲಮ್ನ. ಬರ್ತದೆ ಇರಾಜಿ, ಅದು ಇನ್ನೂ ನೆಕ್ಸ್ಟು. ಅಣ್ಣ ಇವತ್ತು ಹೊಸದಾಗಿ ಬಿರಿಯಾನಿ ಮಾಡಿದ್ದಾರೆ. ಸ್ವಲ್ಪ ಏನೋ ಟೇಸ್ಟ್ ಚೇಂಜ್ ಆಗಿದೆಯಂತೆ, ಹಾಗೆ ಕಬಾಬ್ ಮಾಡ್ತಾ ಇದ್ದಾರೆ. ಎಲ್ಲ ಮಾಡಾಗಿದೆ. ಯಾರಿಗಿದು ತುಂಬಿಟ್ಟಿದ್ಯಾ ಅಣ್ಣ? ಹೆಂಗೈತೆ ಸೂಪರ್ ಬಿರಿಯಾನಿ? ಏನೋ ಸ್ವಲ್ಪ ಚೆನ್ನಾಗಿಲ್ಲ ಅಂದ. ಇಲ್ಲ ಚೆನ್ನಾಗೈತೆ, ಚೆನ್ನಾಗೈತೆ. ಒಂದಳ್ಳು ಉಪ್ಪಾಯ್ತು ಅಂತ ಅಷ್ಟೇ. ಚೆನ್ನಾಗಿದೆ. ನಮ್ಮ ಅಜ್ಜಿಗೆ ಸರಿಯಾಗಿರುತ್ತೆ ಉಪ್ಪು, ಉಪ್ಪು ಖಾರ ಎಲ್ಲ ಜಾಸ್ತಿ ಬೇಕು. ಸರಿ ಆಯ್ತದಾ? ಹಾಂ ತಿನ್ನಜ್ಜಿ, ನಾನು ತಿನ್ಬೇಕು ಇವಾಗ. ಇಟ್ಟಿದ್ದೀನಿ. ಸೊ ಗೈಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು NR ಟಾಕೀಸ್, ಮಧುಗೌಡ ಯೂಟ್ಯೂಬ್ ಚಾನಲ್, ನಿಶಾನಿಕಲ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಬಾಯ್.